ನಮಸ್ಕಾರ ವೀಕ್ಷಕರೇ, ನಾನಿವತ್ತು ಒಣಮೆಣಸಿಕಾಯಿ ಪುಡಿ ಹೇಗೆ ಮಾಡೋದಂತ ಹೇಳ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಹೀಗೆ ಕಡ್ಡಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ಹೀಗೆ ಮುರಿದ್ರೆ ಈ ಥರ ಸೌಂಡ್ ಬರಬೇಕು, ಅಷ್ಟು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸ್ಕೋಬೇಕು. ನಾನು ಇದರಲ್ಲಿ 1 kg ಗುಂಟೂರು ಮತ್ತು ಅರ್ಧ kg ಬ್ಯಾಡಗಿ ತೊಗೊಂಡಿದ್ದೀನಿ. ನೋಡಿ, ಕಡ್ಡಿ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಕಡ್ಡಿ ಎಲ್ಲ ಹಾಕಬಾರ್ದು, ಅವಾಗ ಕಲರ್ ಚೆನ್ನಾಗಿ ಬರಲ್ಲ. ಆಮೇಲೆ ಹೀಗೆ ಸ್ವಲ್ಪನೇ ಮೀಡಿಯಮ್ಗಿಂತ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಹುರ್ಕೋಬೇಕು. ಸೀಸಬಾರ್ದು, ಸೀಸಿದ್ರೆ ಪುಡಿ ಕಲರ್ ಚೇಂಜ್ ಆಗಿಬಿಡುತ್ತೆ. ಹಿಂಗೆ ವಿಗರಸ್ ಆಗಿ ಶೇಕ್ ಮಾಡ್ತಾನೇ ಇರಬೇಕು. ಆಮೇಲೆ ಮತ್ತೆ ಅದನ್ನು ಅರ್ಧ ಗಂಟೆ ಬಿಸಿಲಲ್ಲಿ ಹಾಕಬೇಕು, ಯಾಕೆಂದರೆ ಅದು ಹುರಿದಾಗ ಸ್ವಲ್ಪ ಬೇವುತಂಗೆ ಆಗಿರುತ್ತೆ. ಸೊ ಅದನ್ನು ಮತ್ತೆ ನಾವು ಬಿಸಿಲಿಗೆ ಹಾಕೋದ್ರಿಂದ ಅದೆಲ್ಲ ಹೋಗಿ ತೇವಾಂಶ ಎಲ್ಲ ಹೋಗಿ ಡ್ರೈ ಆಗುತ್ತೆ. ಆಮೇಲೆ ಅದನ್ನು ಕುಟ್ಟಿ ಮಿಲ್ಲಿಗೆ ಕೊಡಬೇಕು. ನೋಡಿ, ಮೆಣಸಿಕಾಯಿ ಪುಡಿ ರೆಡಿ ಇದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.